ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾ ಬೇರು ಅಕಾಡೆಮಿ. ಸೊ ಇವತ್ತಿಂದು ಟಾಪಿಕ್ ಬಂದುಬಿಟ್ಟು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಅಂದ್ಬಿಟ್ಟು ಇದರಲ್ಲಿ ಯಾವ್ಯಾವುದೆಲ್ಲ ಟೈಪ್ಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತಿದ್ದೀನಿ. ಫಸ್ಟ್ ಒನ್ ಐ ವಿಲ್ ಡಿಸ್ಕಸ್ ಅಬೌಟ್ ರೋ ಮ್ಯಾಟ್ರಿಕ್ಸ್ ಅಂತ ಅಂದ್ಬಿಟ್ಟು. ರೋ ಮ್ಯಾಟ್ರಿಕ್ಸ್ ಅಂತಂದರೆ ಏನು? ರೋ ಮ್ಯಾಟ್ರಿಕ್ಸ್ ಅಂತಂದರೆ ಇಲ್ಲೊಂದು ಎಕ್ಸಾಂಪಲ್ ಬರಿತೀನಿ ನೋಡಿ. ಎಕ್ಸಾಂಪಲ್ ಏನಾದರೂ ವ್ಯಾಲ್ಯೂಸ್ ತೊಗೋಬೋದು. 1 -2 4 ಅಂತ ತೊಗೊಂಡಿದ್ದೀನಿ. ಓಕೆನಾ? ಎಲಿಮೆಂಟ್ಸ್ ಆರ್ ಇನ್ ಸಿಂಗಲ್ ರೋ. ಓಕೆ, ಇಲ್ಲಿ ಎಷ್ಟು ರೋಸ್ ಇದೆಯಪ್ಪ? ಸಿಂಗಲ್ ರೋ ಅಂತಂದರೆ R1 ಅಲ್ವಾ? ಸೊ ಒಂದೇ ರೋ ಇದ್ದು ಕಾಲಮ್ಸ್ ಎಷ್ಟಾದರೂ ಇರಲಿ. ಓಕೆನಾ? ಸೊ ಅದನ್ನು ನಾವೇನಂತ ಕರಿತೀವಿ? ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಥವಾ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ಎ ಸಿಂಗಲ್ ಹಾರಿಜೆಂಟಲ್ ಲೈನ್, ಅದನ್ನು ನಾವು ಒನ್ ರೋ ಸಿಂಗಲ್ ರೋ ಅಂತ ಹೇಳ್ತೀವಿ. ಓಕೆನಾ? ಕಾಲಮ್ ಮ್ಯಾಟ್ರಿಕ್ಸ್ ಅಂತಂದರೆ ಏನು? ಎಕ್ಸಾಕ್ಟ್ಲಿ ನಿಮಗೆ ರೋ ಮ್ಯಾಟ್ರಿಕ್ಸ್ ಅಂದಾಗ ಒಂದೇ ರೋ ಇರಬೇಕು ಅಂತ ಹೇಳಿದ್ದೀನಿ. ಹಾಗಾದರೆ ಕಾಲಮ್ ಮ್ಯಾಟ್ರಿಕ್ಸಿಗೆ ಏನಾಗಿರುತ್ತೆ? ಒಂದೇ ಕಾಲಮ್ ಇರಬೇಕು. ಏನಾದರೂ ವ್ಯಾಲ್ಯೂಸ್ ತೊಗೊಳ್ಳಿ. 2 0 -5 ಅಂತ ತಗೊಳ್ತಾ ಇದ್ದೀನಿ. ಸೊ ರೋಸ್ ಎಷ್ಟಾದರೂ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ದ ರೋಸ್, ಬಟ್ ಕಾಲಮ್ ಶುಡ್ ಬಿ ವಾಟ್? ಸಿಂಗಲ್ ಕಾಲಮ್ ಇರಬೇಕು. ಓಕೆನಾ? ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ಎ ವರ್ಟಿಕಲ್ ಲೈನ್, ಸಿಂಗಲ್ ವರ್ಟಿಕಲ್ ಲೈನ್. ಓಕೆನಾ? ವರ್ಟಿಕಲ್ ಮ್ಯಾಟ್ರಿಕ್ಸ್ ಅಂತಂದ್ರೇನು? ಎಲಿಮೆಂಟ್ಸು ಜಾಸ್ತಿ ವರ್ಟಿಕಲ್ ಆಗಿ ಸ್ಪ್ರೆಡ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ 1 2 3 -5 0 6. ಓಕೆನಾ? ಇಲ್ಲಿ ಎಷ್ಟು ರೋಸ್ ಇದೆ? 3 ರೋಸ್ ಇದೆ. ಎಷ್ಟು ಕಾಲಮ್ಸ್ ಇದೆ? 2 ಕಾಲಮ್ಸ್ ಇದೆ. ಓಕೆನಾ? ವರ್ಟಿಕಲ್ ಮ್ಯಾಟ್ರಿಕ್ಸ್ ಅಂತ ಬಂತು ಅಂತಂದರೆ ನಂಬರ್ ಆಫ್ ರೋಸ್ ಶುಡ್ ಬಿ ಮೋರ್ ದ್ಯಾನ್ ನಂಬರ್ ಆಫ್ ಕಾಲಮ್ಸ್. ನೆನ್ಪಿಟ್ಕೊಂಡಿರಿ. ಓಕೆನಾ? ವರ್ಟಿಕಲ್ ಮ್ಯಾಟ್ರಿಕ್ಸ್ ಅಂತಂದ್ರೇನು? ನಂಬರ್ ಆಫ್ ರೋಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ನಂಬರ್ ಆಫ್ ಕಾಲಮ್ಸ್. ಓಕೆನಾ? ಹಾರಿಜೆಂಟಲ್ ಮ್ಯಾಟ್ರಿಕ್ಸಿಗೆ ನೋಡಿ, ಸ್ಪ್ರೆಡ್ ಔಟ್ ಹೆಂಗಾಗಿರಬೇಕು? ಹಾರಿಜೆಂಟಲಾಗಿ ಜಾಸ್ತಿ ಆಗಿರಬೇಕು. 0 1 4 -5 ಅಂತ ತೊಗೊಳ್ತಿದ್ವಿ. ಏನಾದ್ರು ತೊಗೋಬೋದು ವ್ಯಾಲ್ಯೂಸ್, ಎಕ್ಸಾಂಪಲ್ ಅಷ್ಟೇ ಇದು. ಸೊ ಇಲ್ಲಿ ನೋಡಿ, ನಂಬರ್ ಆಫ್ ರೋಸ್ ಎಷ್ಟಿದೆ? ನಂಬರ್ ಆಫ್ ರೋಸ್ ಬಂದುಬಿಟ್ಟು 2 ಇದೆ. ನಂಬರ್ ಆಫ್ ಕಾಲಮ್ಸ್ ಬಂದುಬಿಟ್ಟು ಎಷ್ಟಿದೆ? 1 2 3 4 ಇದೆ. ಅಂದರೆ ಇಲ್ಲಿಗೇನು ಕಂಡೀಷನ್ನು? ನಂಬರ್ ಆಫ್ ಕಾಲಮ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ನಂಬರ್ ಆಫ್ ರೋಸ್. ಓಕೆನಾ? ಒಟ್ಟಿನಲ್ಲಿ ವರ್ಟಿಕಲ್ ಅಂತ ಬಂತು ಅಂತಂದರೆ ನಂಬರ್ ಆಫ್ ರೋಸ್ಗಳು ಜಾಸ್ತಿ ಇರಬೇಕು. ಹಾರಿಜೆಂಟಲ್ ಅಂತ ಬಂತು ಅಂದರೆ ನಂಬರ್ ಆಫ್ ಕಾಲಮ್ಸ್ಗಳು ಜಾಸ್ತಿ ಇರಬೇಕು. ಓಕೆ, ನೆಕ್ಸ್ಟ್ ನಲ್ ಆರ್ ಝೀರೋ ಮ್ಯಾಟ್ರಿಕ್ಸ್. ಮೀನಿಂಗ್ ಏನು? ಆಲ್ ದ ಎಲಿಮೆಂಟ್ಸ್ ವಿತಿನ್ ಎ ಸ್ಕ್ವೇರ್ ಬ್ರಾಕೆಟ್ ಶುಡ್ ಬಿ 0. ಎಲ್ಲವೂ ಕೂಡ 0 0ನೇ ಆಗಿರಬೇಕು. ಅದನ್ನು ನಾವೇನಂತ ಹೇಳ್ತೀವಿ? ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆನಾ? ಎಕ್ಸಾಂಪಲ್ ಬರ್ದಿದ್ದೀನಿ ನೋಡಿ. ಓಕೆ, ಎಲ್ಲ ಎಲಿಮೆಂಟ್ಸು 0 ಇತ್ತು ಅಂದರೆ ಅದನ್ನು ನಾವು ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ಈಗ ಒಂದು ಎಕ್ಸಾಂಪಲ್ ಬರೀತೀನಿ. 1 -3 4 0 0 0 0 0 0. ಓಕೆನಾ? ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ಈ ಪ್ರಿನ್ಸಿಪಲ್ ಡಯಾಗ್ನಲ್ ಶುಡ್ ಬಿ ಎ ನಾನ್ ಝೀರೋ. ಎಕ್ಸೆಪ್ಟ್ ದಿಸ್ ಪ್ರಿನ್ಸಿಪಲ್ ಡಯಾಗ್ನಲ್ ಅದರ್ ಎಲಿಮೆಂಟ್ ಶುಡ್ ಬಿ 0. ಅದರ್ ಎಲಿಮೆಂಟ್ಸ್ ಏನಾಗಿರಬೇಕು? 0 ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲೇನು? ಪ್ರಿನ್ಸಿಪಲ್ ಡಯಾಗ್ನಲ್ಲು 0 ಬಿಟ್ಟು ಬೇರೆ ವ್ಯಾಲ್ಯೂಸ್ಗಳು ಇರಬೇಕು. ಪ್ಲಸ್ ಆದರೂ ಇರಲಿ, ಮೈನಸ್ ಆದರೂ ಇರ್ಬೋದು. ದೆನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ನೋಡಿ, 2 0 0 2 0 0 0 0 2. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಂತ ಹೇಳುತ್ತೆ? ಈ ಪ್ರಿನ್ಸಿಪಲ್ ಡಯಾಗ್ನಲ್ ಶುಡ್ ಬಿ ಈಕ್ವಲ್ ನಂಬರ್. ಓಕೆನಾ? ಇಲ್ಲಿ 2 ಇತ್ತು ಅಂದರೆ ಈ ಎರಡು ಕೂಡ 2ನೇ ಇರಬೇಕು. ಅಕಸ್ಮಾತ್ ಇಲ್ಲಿ -3 ಇತ್ತು ಅಂದರೆ ಈ ಎರಡು ಕೂಡ -3 ಇರಬೇಕು. ಹಾಗೆ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಅದರ್ ಎಲಿಮೆಂಟ್ ಶುಡ್ ಬಿ 0 ಆಗಿರಬೇಕು. ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಹೇಳುತ್ತೆ. ಓಕೆನಾ? ದೆನ್ ಐ ವಿಲ್ ಡೈರೆಕ್ಟ್ಲಿ ಕಮ್ ಟು ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದಕ್ಕಾದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಶುಡ್ ಬಿ 1. ಓಕೆನಾ? ಸೇಮ್ ಅಂತ ಹೇಳ್ತಾ ಇಲ್ಲ ನಾನು. ಸೇಮ್ ಅಂತ ಹೇಳಿದ್ರೆ ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿಬಿಡುತ್ತೆ. ಬಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಏನಾಗಿರಬೇಕು? 1 ಆಗಿರಬೇಕು. ಸೊ ಇಟ್ ಈಸ್ ಆಲ್ಸೋ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ವಾ? ನೋಡಿ, ಎಸ್, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇನ್ನು ನೆಕ್ಸ್ಟ್ ಪೇಜಲ್ಲಿ ಬರೀತೀನಿ ನಾನು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸಿ. ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ ಶುಡ್ ಬಿ ಈಕ್ವಲ್ ಅಷ್ಟೇ. ಸೊ ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ 1 ಇದೆಯಾ? 1 ಇತ್ತು ಅಂತಂದರೆ ದೆನ್ ವಿ ವಿಲ್ ಕಾಲ್ ಇಟ್ ಆಸ್ ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ದಿಸ್ ಈಸ್ ಇಂಡಿಕೇಟೆಡ್ ಬೈ ಐ. ಕ್ಯಾಪಿಟಲ್ ಐ ಇಂದ ಇಂಡಿಕೇಟ್ ಮಾಡ್ತೀವಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ. 0 ಆರ್ ನಲ್ ಮ್ಯಾಟ್ರಿಕ್ಸ್ನ ನಾವು ಕ್ಯಾಪಿಟಲ್ O ಇಂದ ಇಂಡಿಕೇಟ್ ಮಾಡ್ತೀವಿ. ದೆನ್ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು 1 2 0 4 1 5 ಅಂತ ನಾನು ಕೊಟ್ಟಿದ್ದರೆ, ಇವನ್ ಬಿ ಮ್ಯಾಟ್ರಿಕ್ಸನ್ನು 1 2 0 4 1 5 ಅಂತ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ಓಕೆ, 1 ಪ್ಲೇಸಲ್ಲಿ 1ನೇ ಇದೆ, 2 ಪ್ಲೇಸಲ್ಲಿ 2 ಇದೆ, 0 ಪ್ಲೇಸಲ್ಲಿ 0ನೇ ಇದೆ. ನೋಡಿ, ಎರಡು ಕೂಡ ನೋಡೋದಕ್ಕೆ ಸಿಮೆಟ್ರಿಕ್ ಇದೆಯಲ್ವಾ? ಅಂದರೆ ನೋಡೋದಕ್ಕೆ ಸೇಮ್ ಮಿರರ್ ಇಮೇಜ್ ಥರ ಇದೆಯಲ್ವಾ? ಎರಡೂ ಕೂಡ ಸೇಮ್ ಇದ್ದು ಈಕ್ವಲ್ ಪೊಸಿಷನ್ಸ್ ಮೀನ್ಸ್ ಅದೇ ಪೊಸಿಷನಲ್ಲಿ ನಂಬರ್ಸ್ಗಳು ಸೇಮ್ ಇತ್ತು ಅಂದರೆ ದೆನ್ ವಿ ವಿಲ್ ಕಾಲ್ ಇಟ್ ಆಸ್ ವಾಟ್? ಈಕ್ವಲ್ ಮ್ಯಾಟ್ರಿಕ್ಸ್. ಓಕೆನಾ?
ದೆನ್ ನೆಕ್ಸ್ಟ್ ಇನ್ನೊಂದು 4 ಟಾಪಿಕ್ ಇದೆ. ಈಕ್ವಲ್ ಸೈಜ್ ಮ್ಯಾಟ್ರಿಕ್ಸ್, ದೆನ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್, then lower triangular matrix, then square matrix, okay, then rectangular matrix, ಓಕೆನಾ. ಈಕ್ವಲ್ ಸೈಜ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಎ ಅನ್ನೋ ಒಂದು ಮ್ಯಾಟ್ರಿಕ್ಸ್ನ ನಾನು 2x3 ಅಂತ ಕೊಟ್ಟೆ ಅಂತಂದರೆ, ಅಂದರೆ 2 rows ಆ್ಯಂಡ್ 3 columns ಇತ್ತು ಅಂತಂದರೆ ಬಿನೂ ಕೂಡ ಏನಾಗಿರಬೇಕು, 2x3 ಇರಬೇಕು. ಅಂದರೆ ದಿಯರ್ ಆರ್ಡರ್ ಸೇಮ್ ಇರಬೇಕು ಅಂತ, ಓಕೆನಾ. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಬಂತು ಅಂತಂದರೆ ಇಲ್ಲಿ ನೋಡಿ 1 4 5 6 7 0 0 0 1. ಓಕೆ, ಒಟ್ಟಿನಲ್ಲಿ ಈ ಪ್ರಿನ್ಸಿಪಲ್ ಡಯಾಗನಲ್ ಬಿಲೋ ಎಲಿಮೆಂಟ್ ಶುಡ್ ಬಿ ವಾಟ್, 0. ಈ ಅಪ್ಪರ್ ಬಂತು ಅಂತಂದರೆ ಬಿಲೋ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ವಿಲ್ ಬಿ 0 ಆಗಿರುತ್ತೆ. ಲೋವರ್ ಅಂತ ಬಂತು ಅಂತಂದರೆ, ಈಗ ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. 2 1 5 3 7 8 0 0 0. ಓಕೆನಾ. ಇಲ್ಲಿ ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇದಾವಲ್ವಾ, ಇದರ ಮೇಲ್ಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್ ಏನಾಗಿರಬೇಕು, 0 ಆಗಿರಬೇಕು. ಸೊ ಅದಕ್ಕೆ ಲೋವರ್ ಅಂತ ಬಂತು ಅಂತಂದರೆ ಎಬೋ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ವಿಲ್ ಬಿ 0 ಅಂತ ಆಗಿರುತ್ತೆ. ಓಕೆನಾ ಮ್ಯಾಮ್. ಎಲ್ಲ ಪಾಸಿಟಿವ್ ಎಲಿಮೆಂಟ್ಸೇ ಇರಬೇಕಾ ಅಂತ ಏನಿಲ್ಲ, ನೆಗೆಟಿವು ಕೂಡ ಯಾವ್ದಾದ್ರು ಹಾಕೋಬೋದು. ಇನ್ನೊಂದು ಎಕ್ಸಾಂಪಲ್ ಬೇಕಾದ್ರೆ ಬರಿತೀನಿ ನೆಗೆಟಿವ್ ಇರೋದು. -1 4 5 0 1 minute 0 0 0 -1 3 6. ಓಕೆನಾ. ಒಟ್ಟಿನಲ್ಲಿ ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಎಬೋ ಇರ್ತಕ್ಕಂಥವು 0 ಇತ್ತು ಅಂದರೆ ಅದನ್ನು ನಾವು ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತಂದ್ರೇನು, ಸ್ಕ್ವಯರ್ ಮ್ಯಾಟ್ರಿಕ್ಸ್ ಬಂದುಬಿಟ್ಟು ನಂಬರ್ ಆಫ್ ರೋಸ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಅಂತ. ಅಂದರೆ ಏನು, ಈಗ 2 rows ಇತ್ತಪ್ಪ, ಫಾರ್ ಎಕ್ಸಾಂಪಲ್ 1 3 4 -5 ಅಂತ ಇದೆ. ಇಲ್ಲಿ ಎಷ್ಟು ರೋಸ್ ಇದೆ, 2 rows ಇದೆ. ಎಷ್ಟು ಕಾಲಮ್ಸ್ ಇದೆ, 2 columns ಇದೆ. ಸೊ 2 rows ಆ್ಯಂಡ್ 2 columns ಎರಡು ಈಕ್ವಲ್ ಇತ್ತು ಅಂತಂದರೆ ದೆನ್ ವಿ ವಿಲ್ ಕಾಲ್ ಇಟ್ ಆಸ್ ವಾಟ್, ಸ್ಕ್ವಯರ್ ಮ್ಯಾಟ್ರಿಕ್ಸ್. ಅದೇ ಥರ 3x3 ಬರೀರಿ ಬೇಕಾದ್ರೆ ಒಂದು ಎಕ್ಸಾಂಪಲ್. 1 1 0 0 1 0 1 4 1. ಅಗೇನ್ ಹಿಯರ್ 3 rows ಇದೆ, 3 columns ಇದೆ. ಸೊ ದಿಸ್ ಈಸ್ ಆಲ್ಸೋ ವಿಲ್ ಕಾಲ್ ಇಟ್ ಆಸ್ ವಾಟ್, ಸ್ಕ್ವಯರ್ ಮ್ಯಾಟ್ರಿಕ್ಸ್. ಓಕೆನಾ. ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು, ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತಂದರೆ ನಂಬರ್ ಆಫ್ ಕಾಲಮ್ಸ್ ಅಥವಾ ರೋಸ್, ನಂಬರ್ ಆಫ್ ರೋಸ್ ಅಂತಲೇ ತಗೊಳ್ಳೋಣ, ಈಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಒಟ್ಟಿನಲ್ಲಿ ಎರಡು ಈಕ್ವಲ್ ಇರಬಾರ್ದು, ರೋಸ್ ಮತ್ತು ಕಾಲಮ್ಸು ಈಕ್ವಲ್ ಇರಬಾರ್ದು. ಅಂದರೆ ಈಗ ಎಕ್ಸಾಂಪಲ್ 1 1 3 -4 0 2. ಈಗ ಇಲ್ಲಿ ಎಷ್ಟು ರೋಸ್ ಇದೆ, 3 rows ಇದೆ. ಎಷ್ಟು ಕಾಲಮ್ಸ್ ಇದೆ, 2 columns ಇದೆ. ಹಾಗೆ ಇಲ್ಲಿ 1 4 1 0 1 2. ಎಷ್ಟು ರೋಸ್ ಇದೆ, 2 rows ಇದೆ. ಎಷ್ಟು ಕಾಲಮ್ಸ್ ಇದೆ, 3 columns ಇದೆ. ಎರಡು ಈಕ್ವಲ್ ಇಲ್ಲ ಅಲ್ವಾ. ಈಕ್ವಲ್ ಇಲ್ಲ ಅಂತಂದಾಗ ದೆನ್ ವಿ ವಿಲ್ ಕಾಲ್ ಇಟ್ ಆಸ್ ವಾಟ್, ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್. ಓಕೆನಾ, ಅರ್ಥ ಆಯ್ತಾ? ಇಷ್ಟು ಇದೇ ಏನಿದೆಯಲ್ಲ ಇದು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತಂದ್ಬಿಟ್ಟು ನಿಮಗೆ MCQsನಲ್ಲಿ ಯಾವ ಥರ ಕೇಳ್ತಾರೆ ಅಂತಂದ್ಬಿಟ್ಟು ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ನಿಮಗೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ MCQ ಇದ್ರ ಓರಿಯೆಂಟೆಡ್ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ನೀವು ಸಾಲ್ವ್ ಮಾಡ್ತಾ ಹೋದಾಗಲೇ ನಿಮಗೆ ಐಡಿಯಾ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.